ದಲಿತ ನಾಯಕರ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ದಲಿತರ ಸಮಸ್ಯೆಗಳಿಗೆ ಚರ್ಚೆಗಳಿಗೆ ಬ್ರೇಕ್ ಹಾಕೋದಕ್ಕಾಗಲ್ಲ. ದಲಿತರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಯಾರೊಬ್ಬರು ಕೂಡ ಬ್ರೇಕ್ ಹಾಕೋದಕ್ಕಾಗಲ್ಲ. ನಿಲ್ಲಿಸೋದಕ್ಕೂ ಕೂಡ ಆಗೋದಿಲ್ಲ. ನಿಲ್ಲಿಸಿದ್ರೆ ಅದನ್ನು ಕೇಳೋದು ಕೂಡ ಇಲ್ಲ. ನನ್ನ ನೋಡಿದ್ರೆ ನಾವು ಬೇಜಾರಾದಂತೆ ಏನಾದರೂ ಕಾಣುತ್ತಾ ನಿಮಗೆ? ಈ ಸಭೆ ರದ್ದಾಗಿಲ್ಲ. ದಲಿತ ನಾಯಕರ ಸಭೆ ರದ್ದಾಗಿಲ್ಲ. ನಾವು ಅದನ್ನು ಮುಂದೂಡಿಕೆ ಮಾಡಿದ್ದೀವಷ್ಟೇ. ಮುಂದೆ ಹಾಕಿದ್ದಕ್ಕೆ ಯಾಕ್ರಿ ಬೇಜಾರಾಗಬೇಕು? ಸುರ್ಜೇವಾಲಾ ಅವರು ಸಭೆ ಮಾಡಿ ಅಂತ ಅಂದಿಲ್ವಲ್ಲ, ಸಭೆ ಮಾಡಬೇಡಿ ಅಂತ ಅಂದಿಲ್ಲ, ಮುಂದೂಡಿ ಅಂತ ಹೇಳಿದ್ದಾರೆ. ಸುರ್ಜೇವಾಲಾ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಬಹುದು. ದಲಿತರ ಚರ್ಚೆ ಮಾಡೋದಕ್ಕೆ ಎಲ್ಲರೂ ಕೂಡ ಸ್ವತಂತ್ರರು. ಇದರಲ್ಲಿ ಕಾಣದ ಕೈಗಳು ಯಾವುದೂ ಕೂಡ ಇಲ್ಲ ಅಂತ ಸಚಿವ ಮಹದೇವಪ್ಪ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಬೇಜಾರಾಗಿದೆ ಅನಿಸ್ತದೆ ನಿಮಗೆ? ಯಾರು ಇಲ್ಲಿ ಬೇಜಾರು ಯಾಕಾಗುತ್ತೆ? ಕ್ಯಾನ್ಸಲ್ ಆಗಿಲ್ಲ, ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ. ಇಟ್ಸ್ ನಾಟ್ ಕ್ಯಾನ್ಸಲ್. ಹೂ ಸೆಡ್ ಇಟ್ ದಿ ಮೀಟಿಂಗ್ ಇಸ್ ಕ್ಯಾನ್ಸಲ್ಡ್? ಪೋಸ್ಟ್ಪೋನ್. ಅನೇಕ ಸಂದರ್ಭದಲ್ಲಿ ಸಭೆ ಮಾಡ್ತೀವಿ, ಮುಂದೆ ಹಾಕಿರ್ತೀವಿ. ಅದಕ್ಕೆ ಬೇಜಾರಾಗೋದು ಅಥವಾ ತಪ್ಪು ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಮುಂದೂಡಿದೆ ಅಂದ್ರೆ ಏನರ್ಥ? ಅದು ಮುಂದೂಡುವಂತ ಪ್ರಸಂಗ ಯಾಕೆ ಸರ್? ಸೃಷ್ಟಿಯಾಗಂತ ಅವಶ್ಯಕತೆ ಏನಿತ್ತು? ನೀವು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಬೇಕು ಅಂತ ನೀವು ಹೊರಟಿದ್ರಿ. ಇದನ್ನು ಮುಂದೂಡುವಂತ ಪ್ರಸಂಗ ಯಾಕೆ? ದಲಿತರ ಸಮಸ್ಯೆಗಳು ನಿರಂತರವಾಗಿ ಚರ್ಚೆ ಆಗೋ ವಿಷಯಗಳು. ಮುಂದೂಡುವುದು ಈಗಿನೂ ಚರ್ಚೆ ಮಾಡ್ತೀವಿ, ನಾಳೆನೂ ಮಾಡ್ತೀವಿ, ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಮುಂದೂಡುವಂತ ಅವಶ್ಯಕತೆ ಇತ್ತು ಅನ್ಸುತ್ತೆ. ಹೇಗೆ? ಈಗ ಸಭೆ ಸೂಚನೆ ಮೇರೆಗೆ ಮುಂದೂಡೋದು ಯಾಕೆ? ಸೂಚನೆ ಮಾಡಬೇಡಿ ಅಂತ ಹೇಳಿಲ್ವಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಯಾರಿಗೆ ಹೇಳಿದ್ರೆ ನನಗೇನು ಐಡಿಯಾ ಇಲ್ಲ. ನೋಟ್ ಹಾಕಿದರೆ ಸುರ್ಜೇವಾಲಾ ಅವರ ಸೂಚನೆ ಮೇರೆಗೆ ಮುಂದೂಡಿದೀವಿ ಇರ್ಬೋದು. ಬಹುತೇಕ ಅವರು ಬಂದು ಎಲ್ಲ ಡೀಟೇಲಾಗಿ ಸಮಾಗಿ ಚರ್ಚೆ ಮಾಡೋಣ ಅಂತ ಉದ್ದೇಶ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಅದನ್ನು ನಿಲ್ಲಿಸಿಲ್ಲ, ಮುಂದಾಕಿದ್ದಾರೆ ಅಷ್ಟೇ. ರಾಜಣ್ಣ ಅವರು ಬಹಳ ಬೇಜಾರಾಗಿದೆ. ನಾವು ನಮ್ಮ ಸಮುದಾಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಭೆ ಕರೆದಿದ್ವಿ, ಅದನ್ನ ಮಾಡಬೇಡಿ ಅಂತ ಮುಂದೂಡಿದ್ರೆ ನೀವೆಲ್ಲ ಸಮುದಾಯಗಳು ಚರ್ಚೆ ಮಾಡೋಕ್ಕೆ ಎಲ್ಲರೂ ಸ್ವತಂತ್ರ ಅಲ್ವಾ? ಯಾರು ಬೇಡ ಅಂತಾರೆ?